ನೋಡಿ, ಈಗ ಜೋಳದ ಹಿಟ್ಟಿಂದು ರವೆ ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, 2 ಸಣ್ಣ ಸ್ಪೂನಷ್ಟು ಇದು ಕಡಲೆ ಹಿಟ್ಟು, 2 ಸಣ್ಣ ಸ್ಪೂನಷ್ಟು ಚಿರೋಟಿ ರವೆ ಹಾಕಿಬಿಟ್ಟಿದ್ದೀನಿ. ಇದು ಹಿಟ್ಟುಗಳೆಲ್ಲ ಹಾಕಿ ಮಸಾಲೆಗೆ ನೋಡಿ, ಜೀರಿಗೆ, ಓಂಕಾಳು, ಆಮೇಲೆ ಮೆಣಸಿನ ಪುಡಿ, ಖಾರ ಪುಡಿ ಕಲರಿಗೋಸ್ಕರ, ಅರಿಶಿನ ಪುಡಿ, ಸ್ವಲ್ಪ ಇಂಗು, ಆಮೇಲೆ ಇಷ್ಟೆಲ್ಲ ಹಾಕಿಬಿಟ್ಟಿದ್ದೀನಿ. ಹಾಕಿಬಿಟ್ಟು ಇದನ್ನು ನಾನು ಈಗ ಕಲಿಸ್ತಾ ಇದ್ದೀನಿ. ನೀರು ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಸಕ್ಕರೆ ಹಾಕಿಬಿಟ್ಟು, ಸಕ್ಕರೆ ನೋಡಿ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಅದು ನೋಡಿ, ರವೆ ದೋಸೆದು ಕನ್ಸಿಸ್ಟೆನ್ಸಿ ಈಗ ಹಿಂಗಿರಬೇಕು, ಅಂದರೆ ಬಟರ್ ಮಿಲ್ಕ್ ಥರ ಇರಬೇಕು, ವಾಟರಿ ಅದು. ಈಗ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಹಿಂಗೂ ಮಾಡ್ಕೋಬೋದು, ಆದರೆ ನಾನು ಅದನ್ನು ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ನೋಡಿ, ಹಂಚ ಮೇಲೆ ಈರುಳ್ಳಿ, ಸಣ್ಣಾಗಿ ಹೆಚ್ಚಿದ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮೊದಲು ಹಿಂಗೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದು ಚೆನ್ನಾಗಿ ಕಾಯಬೇಕು, ಅದು ಮಾತ್ರ ಭಾಳ ಇಂಪಾರ್ಟೆಂಟ್, ಹಂಚು ಕಾಯೋದು. ಈಗ ಇದು ಹಂಚು ಚಲೋ ಹೊತ್ತಿನಾಗ ಕಾಯ್ದಿಂದ ಇದರೊಳಗೆ ಹೆಂಗೆ ಹಾಕ್ಬೇಕು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಹಾಕ್ಬೇಕಂದ್ರೆ ಹಿಂಗೆ ಹಾಕೋದು ಹೋಗ್ಬೇಕು. ಇದನ್ನು ಇದು ದಂಡೆಗಳು ಅಷ್ಟು ರೌಂಡ್ ಇರೋದಿಲ್ಲ, ಎಲ್ಲ ದೋಸೆಗತಿ. ಆದರೂ ಅದನ್ನು ಸ್ವಲ್ಪ ಮೇಕಪ್ ಕವರಪ್ ಮಾಡ್ಕೋಬೇಕು ನಾವು. ನೋಡಿ ಹಾಕಿದ್ದೀನಲ್ಲ, ಈಗ ಇದನ್ನು ಬಿಟ್ಬಿಡಬೇಕು. ಸ್ವಲ್ಪ ಫ್ಲೇಮ್ ಮಾತ್ರ ಇದಕ್ಕೆ ಹೈನೇ ಬೇಕಾಗ್ತದೆ. ನೋಡಿ, ಈಗ ಈ ದೋಸೆಗೆ ನಾನು ಅಮೂಲ್ದವ್ರದ್ದು ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್ ಬಟರ್ ಸ್ಪ್ರೆಡ್ ಏನಿದೆಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಇದು ಟೇಸ್ಟು ಇರ್ತದೆ. ಇದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಈ ಗಾರ್ಲಿಕ್ ಏನದೆಲ್ಲ ಬೆಳೆದದಲ್ಲ ಅದನ್ನು ಇದರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದು ರವೆ ದೋಸೆನೇ, ಬಟರ್ದು ಬೆಣ್ಣೆದು ರವೆ ದೋಸೆ, ಇದು ಬೆಣ್ಣೆ ರವೆ ದೋಸೆ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಇದರ ಜೋಡಿ ಒಂದು ಸಾಗು, ಪೊಟ್ಯಾಟೊ ಸಾಗು, ಒಂದು ಖಾರದ ಕೊಬ್ಬರಿ ಚಟ್ನಿ ಮತ್ತು ಬಟರ್ ಹಾಕಿದ್ದು ಇದು ಜೋಳದ ರವೆ ದೋಸೆ. ತುಂಬ ಚಲೋ ಕಾಂಬಿನೇಷನ್ ಇದು. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ, ಜೋಳದಿಂದ ಹೆಲ್ದಿ ಕೂಡ ಇದು. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.